ಆರೋಗ್ಯ ಭಾಗ್ಯದಾತರಾಗಿ ಹಲವಾರು ಕಾರ್ಯಗಳನ್ನು ಮಾಡಿ ಮಾನ್ಯ ಶ್ರೀ ಲಕ್ಷ್ಮಣ ಸವದಿ ಮಾನ್ಯ ಜನಪ್ರಿಯ ಶಾಸಕರು ಹಾಗೂ ಮಾನ್ಯ ಮಾಜಿ ಉಪಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರವನ್ನು ಸಂಸದಿಂದ ವಿಶೇಷವಾಗಿ ನಾನು ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಲ್ಲಿ ಎಲ್ಲ ತಾಯಂದರಿಗೆ ನಾನು ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ನಿಮ್ಮೆಲ್ಲರಿಗೂ ನಾನು ಸನ್ಮಾನ್ಯ ಶ್ರೀ ಮಾಜಿ ಉಪಮುಖ್ಯಮಂತ್ರಿಗಳು ವಿಧಾನಸಭಾ ಸದಸ್ಯರಾದ ಚರ್ಚೆ ಮಾಡಲಿಕ್ಕೆ ಹೋಗಲ್ಲ. ವಿಶೇಷವಾಗಿ ನಾನು ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಲ್ಲಿ ಎಲ್ಲ ತಾಯಂದರಿಗೆ ನಾನು ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ನಿಮ್ಮೆಲ್ಲರಿಗೂ ನಾನು ಹೇಳಲಿಕ್ಕೆ ಬಯಸ್ತೀನಿ. ಈ ಸ್ವಸಹಾಯ ಸಂಘಗಳು ಸುಮಾರು 30-35 ವರ್ಷದಿಂದ ನಮ್ಮ ದೇಶದಲ್ಲಿ ಪ್ರಾರಂಭ ಆಯಿತು. 30-35 ವರ್ಷದ ಹಿಂದೆ ಇಡೀ ದೇಶದಲ್ಲಿ ಸ್ವಸಹಾಯ ಸಂಘಗಳನ್ನು ರಚನೆ ಮಾಡಿ ಆರ್ಥಿಕವಾಗಿ ಸಬಲರಾಗಬೇಕು, ಮಹಿಳೆಯರು ಕೂಡ ಸ್ವಾವಲಂಬಿಗಳಾಗಬೇಕು, ತಮ್ಮ ಬದುಕಿನಲ್ಲಿ ಒಂದು ಹೊಸತನವನ್ನು ಕಾಣಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು ಅವತ್ತಿನ ದಿವಸ ಕೇಂದ್ರ ಸರ್ಕಾರ ಈ ಯೋಜನೆಯನ್ನು ದೇಶವ್ಯಾಪ್ತಿಯಲ್ಲಿ ಪ್ರಾರಂಭ ಮಾಡಿ ಇದು ಪ್ರಾಯೋಗಿಕವಾಗಿ ನಮ್ಮ ಕರ್ನಾಟಕದಲ್ಲಿ ಬೀದರ್ ಜಿಲ್ಲೆಯನ್ನು ಆಯ್ಕೆ ಮಾಡಿದರು. ಬೀದರ್ ಜಿಲ್ಲೆ ಆಯ್ಕೆ ಮಾಡಿಕೊಂಡು ಅದನ್ನು ಪ್ರಾಯೋಗಿಕವಾಗಿ ಅದು ಯಶಸ್ವಿ ಕಂಡ ಮೇಲೆ ಇಡೀ ದೇಶವ್ಯಾಪ್ತಿ ಇದನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಪ್ರಾರಂಭ ಮಾಡಿದರು. ಈ ಯೋಜನೆ ಈ ಸ್ವಸಹಾಯ ಸಂಘಗಳ ಮುಖಾಂತರ ಏನು ಕೇಂದ್ರ ಸರ್ಕಾರ ಮತ್ತು ವಿಶ್ವ ಬ್ಯಾಂಕು, ನಬಾರ್ಡ್ ಬ್ಯಾಂಕಿನವರು ಇದನ್ನ ಯಾಕೋ ಹೆಚ್ಚು ಒತ್ತು ಕೊಟ್ಟು ಮಾಡಿದ್ರಂದ್ರೆ ಅತ್ಯಂತ ಹೆಚ್ಚು ಪ್ರಾಮಾಣಿಕವಾಗಿ ಸಾಲವನ್ನು ಪಡ್ಕೊಂಡಿರ್ತಕ್ಕಂಥದ್ದು ಮರುಪಾವತಿ ಮಾಡ್ತಕ್ಕಂಥದ್ರಲ್ಲಿ 100ಕ್ಕೆ 100ರಷ್ಟು ಯಾವುದು ಅಂತಂದ್ರೆ ಅದು ಸ್ವಸಹಾಯ ಸಂಘಗಳನ್ನು ಅಂತದ್ದು ಇವತ್ತು ಅಲ್ಲಿ ದೃಢಪಟ್ಟಿದೆ. ಮತ್ತೊಮ್ಮೆ ನಾವೆಲ್ಲ ಅವರನ್ನ ಈ ವೇದಿಕೆ ಮೂಲಕ ಗೌರವ ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ಅಥಣಿ ಮತಕ್ಷೇತ್ರವನ್ನು ಜನಪ್ರಿಯಗೊಳಿಸುತ್ತಿರುವ ಹಾಗೂ ಮುಂದಿನ ಶಿವಶಕ್ತಿ ಸಂಘ ಅಂತ